ಕಳೆದ ವಾರ ಅಂದ್ರೆ ಫೆಬ್ರವರಿ 9ರಂದು 6 ಕನ್ನಡ ಚಿತ್ರಗಳು ಬಿಡುಗಡೆಯಾಗಿವೆ. ಈ ಪೈಕಿ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸರಳ ಪ್ರೇಮಕತೆ, ರಾಜವರ್ಧನ್ ಅಭಿನಯದ ಪ್ರಣಯಂ, ಶ್ರೀ ಮಹಾದೇವ್ ಅಭಿನಯದ ಜಸ್ಟ್ ಪಾಸ್, ಪೃಥ್ವಿ ಅಂಬಾರ್ ಅಭಿನಯದ ಜೂನಿ, ಹೊಸಬರ ಮಾಯೆ ಆ್ಯಂಡ್ ಕಂಪನಿ ಮತ್ತು ನಗುವಿನ ಹೂಗಳ ಮೇಲೆ ಚಿತ್ರಗಳು ಬಿಡುಗಡೆಯಾಗಿವೆ. ಈ ಎಲ್ಲ ಚಿತ್ರಗಳು ಒಂದಕ್ಕೊಂದು ವಿಭಿನ್ನವಾಗಿರುವುದು ವಿಶೇಷ. ಅದಕ್ಕಿಂತ ವಿಶೇಷವೆಂದರೆ ಬಿಡುಗಡೆಯಾದ 6 ಚಿತ್ರಗಳ ಪೈಕಿ 3 ಚಿತ್ರಗಳಲ್ಲಿ ನಟಿಸಿರುವ ನಾಯಕಿಯರ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇವೆ. ಜೂನಿ ಚಿತ್ರದ ರಿಷಿಕಾ ನಾಯ್ಕ್, ಒಂದು ಸರಳ ಪ್ರೇಮಕತೆಯ ಸ್ವಾದಿಷ್ಟ ಕೃಷ್ಣನ್ ಮತ್ತು ಪ್ರಣಯಂ ಚಿತ್ರದ ನೈನಾ ಗಂಗೂಲಿ ಅಭಿನಯದ ಬಗ್ಗೆ ಪ್ರೇಕ್ಷಕರು ಮತ್ತು ವಿಮರ್ಶಕರು ಮೆಚ್ಚಿ ಮಾತನಾಡ್ತಾ ಇದ್ದಾರೆ. ಜೂನಿ ಚಿತ್ರವು ಸ್ಪ್ಲಿಟ್ ಪರ್ಸನಾಲಿಟಿ ಇರುವ ಯುವತಿಯ ಕತೆ. ಈ ಚಿತ್ರದಲ್ಲಿ 4 ಶೇಡ್ಗಳಿರುವ ಪಾತ್ರದಲ್ಲಿ ರಿಷಿಕಾ ನಾಯ್ಕ್ ಕಾಣಿಸಿಕೊಂಡಿದ್ದರು. ಇಡೀ ಚಿತ್ರದ ಹೈಲೈಟ್ ಎಂದೆನಿಸಿಕೊಂಡಿದ್ದಾರೆ. ನಾಯಕ ಪೃಥ್ವಿ ಅಂಬಾರ್ ಸಹ ಒಳ್ಳೆಯ ಅಭಿನಯ ಮಾಡಿದ್ದರಾದರೂ ಹೆಚ್ಚು ಗಮನ ಸೆಳೆಯುವುದು ರಿಷಿಕಾ. ಮೊದಲ ಚಿತ್ರದಲ್ಲೇ ಇಂಥದ್ದೊಂದು ಸವಾಲಿನ ಪಾತ್ರ ಮಾಡುವುದು ಸುಲಭವಲ್ಲ. ಆದರೆ ಈ ಪಾತ್ರವನ್ನ ಸಮರ್ಥವಾಗಿ ಮಾಡಿ ಗೆದ್ದಿದ್ದಾರೆ ರಿಷಿಕಾ. ಒಂದು ಸರಳ ಪ್ರೇಮಕತೆಯಲ್ಲಿ ಇಬ್ಬರು ನಾಯಕಿಯರು. ರಾಧಾಕೃಷ್ಣ ಖ್ಯಾತಿಯ ಮಲ್ಲಿಕಾ ಸಿಂಗ್ ಒಬ್ಬರಾದ್ರೆ ಸ್ವಾದಿಷ್ಟ ಇನ್ನೊಬ್ರು. ಈ ಪೈಕಿ ಎಲ್ಲರಿಗೂ ಹೆಚ್ಚು ಇಷ್ಟವಾಗಿರುವುದು ಸ್ವಾದಿಷ್ಟ. ಅನು ಎಂಬ ಪತ್ರಕರ್ತೆಯ ಪಾತ್ರ ಮಾಡಿರುವ ಸಾತ್ವಿಕ ತಮ್ಮ ಅಭಿನಯದಿಂದ ಮತ್ತು ಭಾವನೆಗಳನ್ನ ಸಮರ್ಥವಾಗಿ ಹಿಡಿದಿಡುವ ಮೂಲಕ ನಾಯಕ ವಿನಯ್ಗಿಂತ ಹೆಚ್ಚು ಅಂಕ ಗಳಿಸಿರುತ್ತಾರೆ. ಇನ್ನು ಪ್ರಣಯಂ ಚಿತ್ರದ ನೈನಾ ಗಂಗೂಲಿ. ಇದಕ್ಕೂ ಮುನ್ನ 3 ಕನ್ನಡದ ನಟಿಯರಿಗೆ ಚಿತ್ರದಲ್ಲಿ ನಟಿಸುವಂತೆ ಆಫರ್ ಕೊಡಲಾಗಿತ್ತಂತೆ. 4ನೇಯವರಾಗಿ ನೈನಾ ಚಿತ್ರತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಹುಶಃ ಕನ್ನಡತಿಯರು ಯಾರು ಇಷ್ಟೊಂದು ಬೋಲ್ಡ್ ಆಗಿ ನಟಿಸ್ತಾ ಇರಲಿಲ್ವೇನೋ, ಅಷ್ಟು ಬೋಲ್ಡ್ ಆಗಿ ನೈನಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಭಾಷೆ ಬರದಿದ್ರೂ ಇಡೀ ಚಿತ್ರದಲ್ಲಿ ಲವಲವಿಕೆಯಿಂದ ನಟಿಸಿ ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡಿದ್ದಾರೆ. ಒಟ್ಟಾರೆ ಕಳೆದ ವಾರ ಬಿಡುಗಡೆಯಾದ ಚಿತ್ರಗಳ ಪೈಕಿ ನಾಯಕರಿಗಿಂತ ನಾಯಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಮೂವರಿಗೂ ಕನ್ನಡದಲ್ಲಿ ಇದು ಮೊದಲ ಚಿತ್ರಗಳು. ಮೊದಲ ಚಿತ್ರದಲ್ಲೇ ಗಮನ ಸೆಳೆದಿರುವ ಈ ನಟಿಯರು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನವನ್ನ ಹೇಗೆ ರೂಪಿಸಿಕೊಳ್ತಾರೆ ಎಂದು ನೋಡಬೇಕು.